ಮೋಹನ್ ಅವರೇ, IT, ED, CBI ಈ ಬೆದರಿಕೆಯನ್ನ ಹಾಕಿ ಶೆಟ್ಟರ್ ಅವ್ರನ್ನ ವಾಪಸ್ ಕರೆಸ್ಕೊಳ್ತಿದ್ದಾರೆ. ಈ ಬೆದರಿಕೆನೇ ಅದಕ್ಕೆ ಕಾರಣ ಅನ್ನೋದು ಬಹುದೊಡ್ಡ ಆರೋಪ ಈಗ ಬಿಜೆಪಿ ಮೇಲೆ ಬರ್ತಾ ಇದೆ. ಅಲ್ಲ, ಅದು ಕಾಂಗ್ರೆಸ್ನವರು ಯಾರೇ ಬೇರೆ ಪಕ್ಷದವರು ಅವ್ರು ವಾಲಂಟರಿಯಾಗಿ ಬಿಜೆಪಿಗೆ ಬಂದ್ರು ಇದೊಂದು ಸ್ಟ್ಯಾಂಡರ್ಡ್ ಲೈನ್ ಹೇಳೇ ಬಿಡ್ತಾರೆ. ನಾನು ಶೆಟ್ಟರ್ ಒಬ್ಬರಿಗೆ ಅಲ್ಲ, ಯಾರೇ ಬಂದ್ರು ಅಷ್ಟೇನೆ IT, EDಗೆ ಎದುರಿಸ್ಬಿಟ್ರು, ಬಂದ್ಬಿಟ್ರು. ಈ ಕಡೆ ಅಜಿತ್ ಪವಾರ್ ಬಂದ್ರು, ಆ ಕಡೆ ಇನ್ನೊಬ್ರು ಶಿವಸೇನಾದವ್ರು ಏಕನಾಥ್ ಶಿಂದೆ ಬಂದ್ರು, ಇನ್ನೊಂದು ಕಡೆ ಹಿಮಂತ್ ಬಿಸ್ವಾ ಶರ್ಮಾ ಬಂದ್ರು. ಯಾರೇ ಆಗ್ಲಿ ಏನೇ ಮಾಡ್ರು ಅದಕ್ಕೆ IT, ED ಅಂತ ಹೇಳ್ಬಿಡ್ತಾರೆ. ಬಟ್ ಅವ್ರು ಯಾವ ರೀತಿ ನಡೆಸ್ಕೊಂಡ್ರು ಜೊತೆಲಿದ್ದಾಗ ಅನ್ನೋದನ್ನ ಹೇಳೋದೇ ಇಲ್ಲ. ಅವ್ರು ಏನ್ ನಡೆಸ್ಕೊಂಡ್ರು ಅಂತ ಇದೇ ರಾಹುಲ್ ಗಾಂಧಿ ಬಗ್ಗೆ ಓಪನ್ ಆಗಿ G23 ಮೆಂಬರ್ಸ್ ಹೇಳಿಲ್ವಾ? ಜಗದೀಶ್ ಶೆಟ್ಟರ್ ವಿಚಾರದಲ್ಲಿ ಕಾಂಗ್ರೆಸ್ ಏನ್ ನಡೆಸ್ಕೊಳ್ತು? ಯಾವ್ದು ಅಲ್ಲ, ಜಗದೀಶ್ ಶೆಟ್ಟರ್ ಅವರೇ ಕ್ಲಿಯರ್ ಕಟ್ ಆಗಿ ಹೇಳಿದಾರಲ್ಲ, ಅವ್ರು ಮೋದಿ ಅವ್ರನ್ನ ಹೌದು ಗೌರವಯುತವಾಗಿ ನಡೆಸ್ಕೊಂಡ್ರು. ಬಟ್ ಅಲ್ಲಿ ನಾನು ಮೋದಿ ಅವ್ರನ್ನ ಗೆಲ್ಸೋದಕ್ಕೋಸ್ಕರ, ಕೈ ಬಲಪಡಿಸೋದಕ್ಕೋಸ್ಕರ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಮತ್ತೆ ವಾಪಸ್ ಬಂದಿದ್ದೀನಿ ಅಂತ ಹೇಳಿ ಅಲ್ಲಿ ಇರಕ್ಕಾಗಲ್ಲ. ಆಗ್ಲೇ ಇವ್ರು ಸರ್ ಹೇಳ್ದಂಗೆ ನಿಮ್ಗೆ ಇಷ್ಟು ವರ್ಷ ಭಾರತೀಯ ಜನತಾ ಪಕ್ಷದಲ್ಲಿ ಇಟ್ಕೊಂಡವರು ಡೇ 1 ಇಂದನೂ ಸಂಘದಲ್ಲಿ ಇದ್ಕೊಂಡು ಪಕ್ಷ ಕಟ್ಟಿ ಕೇಡ್ರ್ ಬೇಸಿಂದ ಕೆಳಮಟ್ಟದಿಂದ ಪಕ್ಷ ಕಟ್ಕೊಂಡ್ ಬಂದಿರೋಂಥವ್ರು ಅವರಲ್ಲಿ ಇರಕ್ಕಾಗಲ್ಲ ಜಾಸ್ತಿ ವರ್ಷ, ಸಾಧ್ಯವೇ ಇಲ್ಲ. ಅಲ್ಲಿ ಬೇರೆ ಏನಾದ್ರು ಗೊತ್ತಾಯ್ತಲ್ಲ, ನಾನು ಹೇಳಿದ್ನಲ್ಲ ಒಂದು ಬೆದರಿಕೆ ಈಗ ಕಾಂಗ್ರೆಸ್ ಮಾಡೋ ರೀತಿಯಲ್ಲಿ ಒಂದು ಬೆದರಿಕೆ ಇರಬೇಕು, ಇಲ್ಲ ಅವರಿಗೆ ಲೋಕಸಭೆಗೆ ಆಫರ್ ಕೊಟ್ರು. ಅರುಣ್, ಯಾವ ಬೆದರಿಕೆನೂ ಇಲ್ಲ, ಏನೂ ಇಲ್ಲ. ಹಾಗಿದ್ರೆ ಟಿಕೆಟ್ ಅವಕಾಶ ಹೇಳಿದ್ರ? ಅಲ್ಲ, ಟಿಕೆಟ್ ಅದನ್ನ ಅವರೇ ಹೇಳಿದಾರಲ್ಲ. ಈಗ ನನಗೆ ಪಕ್ಷ ಸರಿಯಾದ ಸಮಯದಲ್ಲಿ ನನಗೆ ಸೀನಿಯರ್ಸ್ ಎಲ್ಲ ಹೇಳಿದಾರೆ ಸೂಕ್ತ ಸ್ಥಾನಮಾನ ಕೊಡ್ತಾರೆ ಅಂತ ಹೇಳಿ ಕೊಡ್ತಾರೆ. ಅದು ಪಕ್ಷ ಡಿಸೈಡ್ ಮಾಡುತ್ತದು. ನಾನ್ ಕೂತ್ಕೊಂಡು ಪಬ್ಲಿಕ್ ಟಿವಿಲಿ ಹೇಳಕ್ ಆಗಲ್ಲ. ಅದು ಆಯ್ತಲ್ಲ, ಅದು ಮೋಹನ್, ವಿಧಾನಸಭೆಯಲ್ಲಿ ಟಿಕೆಟ್ ತಪ್ಪಿಸಿದ್ಯಾಕೆ, ಈಗ ಟಿಕೆಟ್ ಕೊಡ್ತಾ ಇರೋದು ಯಾಕೆ ನಂಗೆ ಈಗಲೂ ಅರ್ಥ ಅಲ್ಲ. ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಸಮಯ ಸಂದರ್ಭದ ಬಗ್ಗೆ ಇಲ್ಲಿ ಚರ್ಚೆ ಮಾಡೋಣ. ಸಮಯ ಸಂದರ್ಭನೇ ಕೇಳ್ತಾ ಇದ್ದೀನಿ. ವಿಧಾನಸಭೆಯಲ್ಲಿ ಟಿಕೆಟ್ ತಪ್ಪಿಸಿದ್ದು ಸಮಯ ಸಂದರ್ಭ, ಈಗ ಟಿಕೆಟ್ ಕೊಡ್ತೀನಿ ಅಂತ ಆಗ್ತಾ ಇರುವಂತ ವಿಚಾರನು ಸಮಯ ಸಂದರ್ಭ. ಯಾಕೆ ನೋಡಿ ಅರುಣ್, ಅದು ಪಕ್ಷದ ನಿರ್ಧಾರ, ಇದು ಪಕ್ಷದ ನಿರ್ಧಾರ, ಒಪ್ಕೊಳ್ತೀರಾ? ಎರಡೂ ಪಕ್ಷದ ನಿರ್ಧಾರನೇ ತಾನೇ? ಅಲ್ಲ ಹೇಳಿ, ಯು ಟೆಲ್ ಮಿ, ಎರಡು ಪಕ್ಷದ ನಿರ್ಧಾರ ನೋಡಿ. ನಾನು ಹೇಳಿದ್ನಲ್ಲ, ಸಮಯ ಸಂದರ್ಭ ಅವಾಗ ಹಂಗಿತ್ತು, ಇವಾಗ ಹಿಂಗಿದೆ ಅಷ್ಟೇ. ಅನಿವಾರ್ಯತೆ ಬಂತು. ಅಲ್ಲ ನೋಡಿ, ಅನಿವಾರ್ಯತೆ ಬಂತೋ ಬಿಡ್ತೋ ಅದೆಲ್ಲ ಅವರೇ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕ್ಲಿಯರ್ ಕಟ್ ಆಗಿ ನಿಮ್ಗೆಲ್ಲ ಹೇಳಿದಾರೆ. ಅವ್ರು ಏನಕ್ಕೆ ಬಂದ್ರು, ಏನಾಯ್ತು ಅನ್ನೋದನ್ನ ಅವರೇ ಕ್ಲಿಯರ್ ಕಟ್ ಆಗಿ ಹೇಳಿದಾರೆ ಪತ್ರಿಕಾಗೋಷ್ಠಿಯಲ್ಲಿ. 4-5 ತಿಂಗಳಿಂದ ಆಪರೇಷನ್ ಯಾಕೆ ಮಾಡ್ತಾ ಇಲ್ಲ? ಆಪರೇಷನ್ ಏನಕ್ಕೆ ನಮ್ಮನೆ ಕರ್ಕೊಂಡ್ ಬರೋದಕ್ಕೆ ಏನಕ್ಕೆ ಆಪರೇಷನ್ ಮಾಡ್ಬೇಕು? ಇದು ಒಳ್ಳೆ ಕಥೆ ಆಯ್ತಲ್ಲ. ಜಗದೀಶ್ ಶೆಟ್ಟರ್ ಅವರು ಹೇಳಿರೋದು 4-5 ತಿಂಗಳಿಂದ ಮಾತುಕತೆ ನಡೀತಾ ಇದೆ. ಏನು ಮಾತುಕತೆ? ಬಾರ್ಗೇನಿಂಗ್. ನೋ ನೋ ನೋ, ನಾಟ್ ಬಾರ್ಗೇನಿಂಗ್. ಟಿಕೆಟ್ ಕೊಡ್ತೀನಿ ದಟ್ ಇಸ್ ಯುವರ್ ಇಂಟರ್ಪ್ರಿಟೇಷನ್. ಬಾರ್ಗೇನಿಂಗ್ ಅಂತ ಹೇಳ್ಬಿಟ್ಟು 4-5 ತಿಂಗಳಿಂದ ಮಾತುಕತೆ ಅಂದ್ರೆ ಏನು ಸರ್? ಮಾತುಕತೆ ಅಂದ್ರೆ ಮಾತುಕತೆ ಅಂತ ಹೇಳಿದ್ರೆ ಮನವೊಲಿಸೋದು. ಹೌದು, ಅವತ್ತಿನ ಸಂದರ್ಭ ಹಂಗಿತ್ತು, ಸಮಯ ಹಂಗಿತ್ತು, ಈಗಿಲ್ಲ, ಬನ್ನಿ ನೀವು ವಾಪಸ್ ಅಂತ ಹೇಳಿ ಅವ್ರು ನಮ್ಮ ಹಿರಿಯ ನಾಯಕರು ಅವ್ರನ್ನ ಬಿಡಕ್ ಆಗೋದಿಲ್ಲ, ಅದಕ್ಕೆ ಮನವೊಲಿಸೋ ಪ್ರಯತ್ನ ಮಾಡಿದ್ದಾರೆ. ಅದನ್ನ ಅವರು ಹೇಳಿದ್ದಾರೆ. ಅದು ಹೇಳ್ಕೊಳ್ಳೋದು ಏನಂತೆ ಅದರಲ್ಲಿ? ಇನ್ನೊಂದು ಸತ್ಯ ಇದೆ. ವಾಟ್ ಇಸ್ ರಾಂಗ್ ಇನ್ ಇಟ್? ಈಗ ಹಾಗಾದ್ರೆ BK ಹರಿಪ್ರಸಾದ್ ಅವ್ರು ದಿನಾ ಬೆಳಗಾರೆ ಸಿದ್ದರಾಮಯ್ಯನವ್ರ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಾರಲ್ಲ, ಅದು ನಿಜಾನ? ಹಾಗಾದ್ರೆ ಪಕ್ಷದ ಒಳಗಡೆನೇ ಇದ್ದಾರೆ ಅವರು, ಹೊರಗಡೆ ಇರೋರಲ್ಲ. ಅಲ್ಲ, ಎಲ್ಲೂ ಹೋಗಿಲ್ಲ, ಗೊತ್ತು ಅಲ್ಲ. ಅವಾಗ್ಲೇ ಅವರು ಪ್ರಹ್ಲಾದ್ ಜೋಶಿ ಅವ್ರ ವಿಷಯ ತೆಗಿರಲ್ಲ, ನಾನು ಅದನ್ನ ಹೇಳ್ತಾ ಇರೋದು. ಜೊತೆಗಿದ್ಕೊಂಡು ಒಳಗಿದ್ಕೊಂಡು ದಿನ ಬೆಳಗಾದ್ರೆ ಬೈತಾರೆ. KN ರಾಜಣ್ಣನ ಅವರು ದಿನಾ ಬೆಳಗಾರೆ DK ಶಿವಕುಮಾರ್ ಅವ್ರ ಬಗ್ಗೆ ಹೇಳ್ತಾರೆ, ಹೇಳ್ಕೊಂಡು ಕೂತ್ಕೊಳ್ತಾರೆ. ಹೈಕಮಾಂಡ್ ಬಗ್ಗೆ ಹೇಳಿದ್ದಾರೆ. ನಿಗಮ ಮಂಡಳಿ ಪಟ್ಟಿ ಬಗ್ಗೆ ಹೈಕಮಾಂಡ್ ಬಗ್ಗೆ ಹೇಳಿದ್ದಾರೆ. ಮಾತಾಡೋದು ಬಸವರಾಜ 2,000 ಕೋಟಿ ಲಂಚ ಅದಕ್ಕಿನ್ನ ಬೇಕಾ? ಯಲಹಂಕ MLA ವಿಶ್ವನಾಥ್ ಅಶೋಕ್ ಬೋರ್ಡ್ ಇದ್ರೆ ನಾನು ಒಳಗಡೆ ಅದು ಇಶ್ಯೂ. ಸುಧೀಂದ್ರ ಅವರೇ, ಈಗ ಅವ್ರು ಟಿಕೆಟ್ ತಪ್ಪಿಸಿದಕ್ಕೆ ನೀವು ಟಿಕೆಟ್ ಕೊಡ್ತೀನಿ ಅಂದಿದ್ದಕ್ಕೆ ಜಗದೀಶ್ ಶೆಟ್ಟರ್ ಜಂಪ್ ಮಾಡಿ ನಿಮ್ ಕಡೆಗೆ ಬಂದ್ಬಿಟ್ರು, ಆಯ್ತಾ? ಈಗ ಲೋಕಸಭೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ, ಅವ್ರಿಗೆ ಆಸೆ ಇದೆ, ಮೋದಿ ಅವ್ರಿಗೆ ಬೆಂಬಲ ಕೊಡಬೇಕು ಅಂತ. ಏನ್ ತಪ್ಪಿದೆ? ಅಲ್ಲ, ತಪ್ಪು ಅಂತಲ್ಲ, ನಾನು ತಪ್ಪು ನೋಡಿ ಬರೋದು ಯಾಕಷ್ಟೊಂದು ಇರಿಟೇಟ್ ಆಗ್ತಾ ಇದೆ? ಇರಿಟೇಟ್ ಆಗ್ತಾ ನಾವು ಅವ್ರಿಗೆ ಸ್ಥಾನಮಾನವನ್ನು ಕೊಟ್ವಿ. ಯಾರ ಹೂಸ್ ಎಕ್ಸ್ಪೆನ್ಸ್ ಅದು ಗೌರವ ಕೊಟ್ಬಿಟ್ಟು ಹಂಗಂತ ನೀನು ಗೌರವ ಕೊಟ್ರು ಅಂತ ಆಗ್ತಾ ಇರ್ತದ. ಈಗ ನೀವು ಇಡೀ ಇದ್ರದ್ದು ವಿಷಯ ಕೇಳಿದ್ರಿ, ಎಷ್ಟು ಜನ ನಾವು ದೇವರಾಜ್ ಅವರು ಒಂದು ಮಾತು ಹೇಳಿದ್ರು, ಅವ್ರು ಮಾಡಿದ್ರೆ ಸರಿ, ಇವ್ರು ನಾನು ಸರಿ ತಪ್ಪು ಅನ್ನೋದಕ್ಕಿಂತ ನಾನು ಹೇಳ್ತಾ ಇರೋದು, ಇವ್ರ ಹತ್ರ ಇದ್ದಾಗ ಅವರು ಒಂದು ಇವತ್ತು ಯಾರ್ದೇ ಇವ್ರ ಹೆಸರು ತಗೊಂಡ್ರಲ್ಲ, ಬೆಂಗಾಳಲ್ಲಿ ಒಂದು 5 ಜನದ ಹೆಸರು ಲೀಡರ್ಗಳಿದೆ. ಆಮೇಲೆ ಹಿಮಂತ ಬಿಸ್ವಾ ಶರ್ಮಾ ಬಗ್ಗೆ 5,000 ಕೋಟಿಯ ಮನಿ ಲಾಂಡ್ರಿಂಗ್ ಸ್ಕೀಮನ್ನು ಕೇಸನ್ನು ಹಾಕಿದ್ದು BJP ಅವರು ಹೇಳಿರೋದು, ಕಾಂಗ್ರೆಸ್ ಅವ್ರು ಹಾಕಿದ್ದು. ಅವ್ರು ಕಾಂಗ್ರೆಸ್ಸಲ್ಲಿ ಇದ್ದಾಗ ಇವತ್ತು ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅದಕ್ಕೆ ಸೊ ಹೇಳಿದ್ದು ವಾಟ್ ಚೇಂಜಸ್ ಬಿಟ್ವೀನ್ ದೆನ್ ನಾನು ಅದಾದ್ರು ಒಂದು ಪೀರಿಯಡ್ ಇದೆ. ಜಗದೀಶ್ ಶೆಟ್ಟರ್ ವಿಷಯದಲ್ಲಿ ವಾಟ್ ಚೇಂಜ್ಡ್? ನಿಮ್ಗೆ ನಾವೇನಾರು ಅನ್ಯಾಯ ಮಾಡಿದ್ವಾ? ನೀವು ಹೇಳಿದ್ದಕ್ಕಿಂತ ಹೆಚ್ಚಿಗೆ ಕೊಟ್ವಿ. ಅವ್ರು ಕೇಳಿದ್ದು ನಾವು ಸೋತ ತಕ್ಷಣ ಒಂದು MLC ಸ್ಥಾನ ಅಂತ ನಾವು ಒಂದು ಚೇರ್ಮನ್ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ವಿ ಅವ್ರಿಗೆ. ಏನಾಯಿತು ನಿಮಗೆ? ಅಂಥ ದ್ರೋಹನೇ ಅದು.
ಮನಕ್ಕೆ ಯಾಕೆ ನೀವು ಅಷ್ಟು ಮನಸ್ಸು ನೋವಾಗಬೇಕು ಅಂದ್ರೆ ಅವರಿಂದ ಆಗ್ತಕ್ಕಂಥ ಪ್ರಯೋಜನ ಇನ್ನೊಂದು ಮತ್ತೊಂದ್ ಆ ಕಡೆ. ಪಾಯಿಂಟ್ ಆದ್ರೆ- ನಿಲ್ಲಿಸ್ಕೊಳ್ತಾ ಇದ್ದೀನಿ. ಅವರು ನಿಮ್ಮ ಪಕ್ಷಕ್ಕೆ ಬಂದರು, ಈಗ 9 ತಿಂಗಳು ಇದ್ಬಿಟ್ಟು ಆಚೆ ಹೋಗಿದ್ದಕ್ಕೇನೆ ದ್ರೋಹ ಅಂತಿದ್ರಲ್ವ ಸರ್? ಅಲ್ಲಿ 40 ವರ್ಷಗಳಿಂದ 40-50 ವರ್ಷಗಳಿಂದ ಅವರು BJPಯಲ್ಲಿದ್ದು ಆಚೆ ಬಂದಂಥವ್ರು. ಅವರು ಆಗ BJPಗೆ ದ್ರೋಹ ಮಾಡಿ ಬರ್ತಾ ಇದ್ರಂತ ಕಾಂಗ್ರೆಸ್ಸಿಗೆ ಅನಿಸ್ತಿಲ್ವಾ? ನೋಡಿ, ಅವತ್ತು ಅವರು ಬಂದಿದ್ದು ಅವತ್ತಿನ ಅಲ್ಲಿನ ಸಂದರ್ಭ ನನಗೆ ಇಲ್ಲಿ ತುಂಬಾ ಅವಮಾನ ಮಾಡಿಬಿಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ರು. ಅದನ್ನ ನಾವು ಹೇಳಿದ್ವಾ? ಅದರ ಪ್ರಯೋಜನವನ್ನು ಅದನ್ನ ಪಡ್ಕೊಂಡ್ರೆ ಹೇಳಿದ್ಯಾರು? ದ್ರೋಹ ಹೆಂಗಾಗುತ್ತೆ? ಹೇಳಿದ್ದು ಯಾರು? ಪ್ರಯೋಜನವನ್ನು ವ್ಯಾಖ್ಯಾನ ಪಡ್ಕೊಂಡ್ರೆ ಮಾಡಿದ್ದು ದ್ರೋಹ ಯಾರು? ಹೆಂಗಾಗುತ್ತೆ? ಅವತ್ತು ಆ ವ್ಯಾಖ್ಯಾನವನ್ನು ಮಾಡಿದ್ಯಾರು? ನನಗಿಲ್ಲಿ ದ್ರೋಹ ಆಗ್ತಾ ಇದೆ, ನನಗಿಲ್ಲಿ ಸರಿಯಾಗಿ ನಡ್ಸ್ಕೊತಾ ಈಗ ಇಲ್ಲ, ಹಾಗಿದ್ರೆ ದ್ರೋಹನೇ ನನ್ನ ಅಲ್ಲ ಅದು. ಹಿರಿಯತೆಗೆ ಅವಮಾನ ಮಾಡ್ತಾ ಸರ್, ಇದ್ದಾರೆ. ಈಗ ಪ್ರಹ್ಲಾದ್ ಜೋಶಿ ಅವರು ಒಬ್ಬ ಕೆಟ್ಟ ಸುಧೀಂದ್ರ, ನಾಯಕ ಅಂತ ಹೇಳ್ಬಿಟ್ಟು ಬಂದವ್ರು ಸುಧೀಂದ್ರ, ನಾನಾ? ಆಯ್ತು ಅವ್ರಾ? ಸುಧೀಂದ್ರ. ಸರ್, ಅವ್ರೇ ಈಗ ತಾನೇ? ಈಗ ಒಂದು ಮನೆಯಲ್ಲಿ ಜಗಳ ಆಗತ್ತೆ, ಏನೋ ಆಗೋಗುತ್ತೆ, ಅವ್ರಿಗೊಂದು ಆಶ್ರಯ ಬೇಕಾಗಿರುತ್ತೆ, ಯಾವ್ದೋ ಒಂದು ಮನೆಯಲ್ಲಿ ಒಂದು ಆಶ್ರಯ ಸಿಗುತ್ತೆ. ಆ ಆಶ್ರಯವನ್ನು ನೀವು ಕೊಟ್ಟಿದ್ರಿ ಅಂತ ಹೇಳಿದ್ರೆ ಆಶ್ರಯ ಪಡ್ಕೋಬೇಕು, ಅಥವಾ ಒಂದು ಏನು ಮನೇಲಿ ಇರ್ತಕ್ಕಂಥದ್ದು ಆ ಮನೆ ಅಲ್ಲ, ಯಜಮಾನ ಉಪಕಾರ ತರ ಸ್ಮರಣೆ ಮಾಡೋರಲ್ಲ. ಒಂದು ಒಳ್ಳೆ ಇಲ್ಲಿ ಸ್ಥಾನಮಾನ ಮಾಡಿರಲ್ಲ. ಕೊಟ್ಟು ಆ ಮನೆಯಲ್ಲಿ ಒಂದು ಒಳ್ಳೆ ರೀತಿ, ಒಂದು ಒಳ್ಳೆ ಹುದ್ದೆ ಎಲ್ಲ ಅಲ್ಲ, ಕೊಟ್ಟು ಇಲ್ಲಿ ಆಮೇಲೆ ಇಳಿದು ಬರ್ತಕ್ಕಂಥದ್ದು ತಪ್ಪು. ಅಲ್ಲ, ಇಲ್ಲಿ ನಾನು ಹೇಳ್ತಾ ಇರೋದು, 40-50 ವರ್ಷಗಳಿಂದ ನೀವು ಇದ್ದು ಒಂದು ಸುಧೀಂದ್ರ ಆಸರೆ ತಗೊಳ್ಳೋದು, ಒಂದು ಅವ್ರ ಅನುಕಂಪದಲ್ಲಿ ಇರ್ತಕ್ಕಂಥದ್ದು, ಅಲ್ಲೊಂದು ಸ್ಥಾನಮಾನ ಕೊಟ್ಟು ಅದ್ರ ಅವ್ರ ಲಾಭನೂ ಬಲ ಕಾಂಗ್ರೆಸ್ ಬರ್ತಕ್ಕಂಥದ್ದು ಅದರ ಬೇರೆ. ಲಾಭನೂ ಕಾಂಗ್ರೆಸ್ ಪಡ್ಕೊಂಡಿದೆ. ಏನ್ ಲಾಭ? ಲಾಭ ಲಿಂಗಾಯತರಿಗೆ ನೋಡಿ, ಅನ್ಯಾಯ ಲಾಭ ಮಾಡಿದ್ರು ಅಂತ ಅನ್ನೋಷ್ಟು ಹೇಳಿ ಮಾತು ಹೇಳಿಕೆಯನ್ನು ಆಮೇಲೆ ಕೊಟ್ಟಿದ್ರು, ಲಾಭ ಲಾಭ ಪಡ್ಕೊಂಡಿಲ್ಲ. ಲಾಭ ಪಡ್ಕೊಂಡಿಲ್ಲ. ಲಾಭ ಅನ್ನೋಷ್ಟು Come ಮಾತು on, ಬೇರೆ. come on, ಸುಧೀಂದ್ರ ಅವರೇ. ನಮಗೇನ್ Come on, ಬರ್ತಾ ಇದೆ? ಸುಧೀಂದ್ರ ಅವರೇ. ಇವತ್ತು ಜಗದೀಶ್ ಶೆಟ್ಟರ್ ಅವರು Statement ಕೊಟ್ರೆ ನನಗೆ ಇಷ್ಟೇ ಬೇಕು. ಕಾಂಗ್ರೆಸ್ ಇವತ್ತು ಜಗದೀಶ್ ಶೆಟ್ಟರ್ ಅವರು ಇಷ್ಟೇ. ನನಗೂ ಇಷ್ಟೇ ನಾನು ಬೇಕು ಏನು ಸರ್. 9 ತಿಂಗಳಲ್ಲಿ ಕಾಂಗ್ರೆಸ್ ನಾನು ಬದ್ಧನಾಗಿದ್ದೀನಿ ಆ one ಮಾತಿಗೆ second. ಅಂತ ಹೇಳಿ. ಆಯ್ತು, ಕಾಂಗ್ರೆಸ್ಗೆ ವೋಟ್ ಬಂದಿದ್ರಲ್ಲಿ ಲಿಂಗಾಯತರು ವೋಟ್ ಬಂದಿದ್ರಲ್ಲಿ ಶೆಟ್ಟರ್ ಅವ್ರ ಪಾತ್ರ ಏನು ಇಲ್ವಾ? ನೋಡಿ, ಕಾಂಗ್ರೆಸ್ ಅದೆಲ್ಲ ಬೇಡ, ಶೆಟ್ಟರ್ ಅವ್ರ ಪಾತ್ರ ಏನು ಇಲ್ವಾ? ಲಿಂಗಾಯತ ಅದೆಲ್ಲ ಬೇಡ. ಹಲವಾರು ನಾಯಕರ ಕಾಂಗ್ರೆಸ್ಗೆ ಪಾತ್ರ ಇದೆ. ಈ ಸಲ ಎಂ ಬಿ ಲಿಂಗಾಯತ ಪಾಟೀಲ್ ವೋಟ್ ಇದ್ದಾರೆ, ಬಂದಿರೋದ್ರಲ್ಲಿ ಈಶ್ವರ್ ಶೆಟ್ಟರ್ ಅವ್ರ ಖಂಡ್ರೆ ಪಾತ್ರ ಅವರು ಏನು ಇದ್ದಾರೆ, ಇಲ್ವಾ? ಹಲವಾರು ಜನ ನಾಯಕರಿದ್ದಾರೆ. ಹಲವಾರು ಅದರಲ್ಲಿ ಇವರು ಜನ ಒಬ್ಬರಿದ್ರು. ಅವತ್ತು ನೀವೇ ಟಾಮ್ ಟಾಮ್ ಮಾಡ್ಕೊಂಡು ಬಂದಿದ್ದು. ನೀವೇ ಟಾಮ್ ಟಾಮ್ ಮಾಡ್ಕೊಂಡು ಬಂದಿದ್ದು, ನಾವಲ್ಲ. ಲಿಂಗಾಯತ ಲೀಡರ್ಶಿಪ್ ನಮ್ಮಲ್ಲೇನ್ ಕೊರತೆ ಸರ್, ಇಲ್ಲ. ಒಂದ್ ನಿಮಿಷ. ಶಾಮನೂರು ಸುಧೀಂದ್ರ ಅವರೇ. ಟಾಮ್ ಟಾಮ್ ಎಂ ಬಿ ಮಾಡ್ಕೊಂಡು ಪಾಟೀಲ್ ಬಂದ್ರಿ. ಇದ್ದಾರೆ, ಮತ್ತೆ ಅವ್ರು ಈಶ್ವರ್ ಏನ್ ಟಾಮ್ ಖಂಡ್ರೆ ಟಾಮ್ ಇದ್ದಾರೆ. ಮಾಡ್ಕೊಂಡು ಬಂದ್ರಿ? ಈಶ್ವರ್ ಖಂಡ್ರೆ ಎಂ ಬಿ ಬೆಂಗಳೂರಲ್ಲಿ ಪಾಟೀಲ್ಕಿಂತ ದೊಡ್ಡ ನಾಯಕರೇನು ಲಿಂಗಾಯತ ಇದ್ರಲ್ಲಿ ಶೆಟ್ಟರ್ ಅವರೇನಲ್ಲ. ಸುಧೀಂದ್ರ ಅವರೇ, ಈ ಸ್ಟೇಟ್ಮೆಂಟ್ ಕೊಟ್ಟಿದ್ರ ಕೊಟ್ಟಿಲ್ವಾ? ಲಿಂಗಾಯತರಿಗೆ ಬಿಜೆಪಿ ಅನ್ಯಾಯ ಮಾಡ್ತು ಅಂತ ಹೇಳಿ ಹೌದು. ಕೊಟ್ಟಿದ್ರಲ್ವಾ? ಅದು ಅದರ ಲಾಭ ನೀವು ಪಡ್ಕೊಂಡ್ರೆ ಪಡ್ಕೊಳ್ಳಿಲ್ವಾ? ಈಗ ಯಾರೊಬ್ರು ಒಂದು ಪಕ್ಷ, ಯಾವುದೇ ಪಕ್ಷದ ಯಾವುದೇ ಪಕ್ಷಕ್ಕೆ ಹೋದಾಗ ಅದರ ಲಾಭ ನಷ್ಟಗಳು ಆ Then ಒಂದು ದ್ರೋಹ ಪರಿಮಿತಿಯಲ್ಲಿ ಹೆಂಗಾಯ್ತು? ದ್ರೋಹ ಆಗುತ್ತೆ. ಹೆಂಗಾಗುತ್ತೆ? Then ದ್ರೋಹ ಯಾವ ಹೆಂಗಾಯ್ತು ಥರ? ಅದು? ದ್ರೋಹ ದ್ರೋಹ ಹೆಂಗಾಗುತ್ತೆ? ಹೆಂಗಾಗುತ್ತೆ? ಅವ್ರು ಲಾಭ ಹೇಳಿದ್ದು ಪಡ್ಕೊಂಡು ಏನು? ಅವ್ರು ಲಾಭ ಪಡ್ಕೊಂಡಿದ್ರೆ ಅವ್ರು ಅವ್ರು ಲಾಭ ಪ್ರಹ್ಲಾದ್ ಪಡ್ಕೊಂಡಿದ್ರೆ ಜೋಶಿ it's ಹೇಳ್ತಾರೆ equal. ಅದೆಲ್ಲ ಸುಳ್ಳು It's ಅಂತ equal. ಹೇಳಿದ್ರು. No, no. ಅವ್ರ ನಿಮ್ಮೆಲ್ಲೂ What ಟೀಕೆನೂ he ಮಾಡಿಲ್ಲ said, ಅವರು. ಅವ್ರು ಮಾತಾಡಿದ್ದೇನು, ಈಗ ಅವ್ರು ಸರಿ ಮಾಡಿದಂತ ಹೋಯ್ತು. ಆರೋಪಗಳೇನು? ವಿರಾಮ.